ಪುರಿ ರೆಡಿ ಆಗಿದೆ, ಟೇಸ್ಟ್ ಮಾಡೋಣ. ಚೆನ್ನಾಗಿದೆ, ಸೂಪರ್ ಆಗಿದೆ. ಹಾಯ್ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಏನಂದರೆ ಇವತ್ತು ಮಾಡ್ತಿರೋದು ದೋಸೆಗೆ ಕುರ್ಮಾ ಮಾಡ್ಕೊತಾ ಇದ್ದೀವಿ. ಅದಕ್ಕೆ ಐಟಮ್ಸ್ ಬಂದು ಇದು ಕಡಲೆ, ಇದು ಶುಂಠಿ, ಚಕ್ಕೆ, ಲವಂಗ, ಮತ್ತು ಇದು ಈರುಳ್ಳಿ ಮತ್ತು ಕಾಯಿ ತುರಿದಿರೋದು, ಮತ್ತು ಟೊಮೆಟೊ, ಮತ್ತು ಕೊತ್ತಂಬರಿ, ಪುದೀನ, ಹಸಿಮೆಣಸಿನಕಾಯಿ. ಓಕೆನಾ. ಆಮೇಲೆ ನೆಕ್ಸ್ಟ್ಲಿ ಕ್ಯಾರೆಟು, ಮತ್ತು ಇವಾಗ ಕ್ಯಾರೆಟು ಮತ್ತು ಬೀನ್ಸು ಮತ್ತು ಇದು ಆಲೂಗಡ್ಡೆ, ಮತ್ತು ಈ ಕಡೆ ಸೈಡು ಈರುಳ್ಳಿ, ಒಂದು ಅರ್ಧ ಈರುಳ್ಳಿ ತೊಗೊಂಡು, ಮತ್ತು ಬೆಳ್ಳುಳ್ಳಿ, ಚಕ್ಕೆ, ಲವಂಗ ಮತ್ತು ಸೋಂಪು ಇವೆಲ್ಲ ತೊಗೊಳ್ಬೇಕು. ಇವಾಗ ನೀರು ಹಾಕೋಣ. ಸಾಕು. ಇವಾಗ ಮುಚ್ಕೊಳ್ಳೋಣ. ಒಂದು ಪ್ಯಾನ್ ತೊಗೊಳ್ಳೋಣ, ಅದಕ್ಕೆ ಒಂದು ಸ್ವಲ್ಪ ಆಯಿಲ್ ಹಾಕೋಣ. ಇವಾಗ ಇದು ಈ ಕಡೆ ಎಲೆ, ಚಕ್ಕೆ, ಲವಂಗ ಎಲ್ಲ ಹತ್ರ ಅದನ್ನ ಹಾಕ್ಬಿಡೋಣ. ಈ ಕಡೆ ಸೈಡ ಇವಾಗ ಇಷ್ಟು ಹಾಕೊಳ್ಳೋಣ. ಬಟನ್ ಇದು ನೀವು ಹಾಕೋಬೋದು, ಇಲ್ಲ ಅಂದ್ರೂ ನಡೀತದೆ. ಓಕೆನಾ. ಇವಾಗ ರುಬ್ಬಿಕೊಂಡು ಪೇಸ್ಟ್ನ ಹಾಕೊಳ್ಳೋಣ. ಓಕೆನಾ. ಇದೆಲ್ಲ ಮಸಾಲೆ ಸ್ವಲ್ಪ ಇನ್ನೂ ಇತ್ತು, ಅದಕ್ಕೆ ಸ್ವಲ್ಪ ನೀರು ಹಾಕೊಳ್ಳೋಣ. ಈ ಕಡೆ ಗರಂ ಮಸಾಲ, ಈ ಕಡೆ ಧನಿಯಾ ಪುಡಿ, ಚಿಲ್ಲಿ ಪೌಡ್ರ್ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಆ ಕುರ್ಮಗೆ ಇವಾಗ ದೋಸೆ ಸಕ್ಕದಾಗುತ್ತೆ. ಫೇವ್ರೇಟು ಈ ದೋಸೆ. ಓಕೆನಾ. ನೀವು ಕೂಡ ಟ್ರೈ ಮಾಡಿ, ಮಿಕ್ಸ್ ಮಾಡಲೇಬೇಡಿ. ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ, ಅವಾಗ ಟೇಸ್ಟಾಗಿ ಬರುತ್ತೆ. ಇವಾಗ ಆಯ್ತಲ್ಲ, ಇವಾಗ ನೀಟಾಗಿ ಸ್ಲೈಸಾಗಿ ಬರ್ತದೆ ನೋಡಿ. ಸಾಫ್ಟ್ ಇದೆ ದೋಸೆ. ಚೆನ್ನಾಗಿ ಬಂದಿದೆ ದೋಸೆ.